ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸ್ಟಾರ್ಟಿಂಗೇ ನಿಮಗೆ ಬ್ರಷ್ಗಳು ಫುಲ್ ಮೇಕಪ್ ಐಟಮ್ಸ್ ತೋರಿಸ್ತಾ ಇದ್ದೀನಿ. ಇದು ಬಂದು ಒಂದು ಮೇಕಪ್ ವ್ಲಾಗ್ ಆಗಿರುತ್ತೆ. ನನ್ನ ಮೇಕಪ್ ಮಾಡಿದ್ದು ಅಕ್ಕ. ಅವಳು ಮೇಕಪ್ ಟ್ಯುಟೋರಿಯಲ್ಗೆ ಹೋಗ್ತಾ ಇದ್ದಾಳೆ, ಕ್ಲಾಸಸ್ಗೆ. ಸೊ ಹಾಗಾಗಿ ನನಗೆ ಫಸ್ಟ್ ಟ್ರಯಲ್ ನೋಡಿದ್ದಾಳೆ. ಇದು ಬಿಫೋರ್ ಮೇಕಪ್ ನಿಮಗೆ ನಾನು ಪಿಕ್ ಆ್ಯಡ್ ಮಾಡಿದ್ದೀನಿ. ಡಿಫ್ರೆನ್ಸ್ ಅದಕ್ಕೂ ಮತ್ತು ಆಫ್ಟರ್ ಮೇಕಪ್ ನಿಮಗೆ ಗೊತ್ತಾಗುತ್ತೆ ಹೇಗೆ ಡಿಫ್ರೆನ್ಸ್ ಕಾಣುತ್ತೆ ಅಂತ. ಫಸ್ಟಿಗೆ ಇದು ಆ್ಯಕ್ಚುಲಿ ಏನು ಪ್ಲ್ಯಾನ್ಡ್ ಅಂತ ಏನಿಲ್ಲ. ಅವಳು ಆಲ್ಮೋಸ್ಟ್ ಒಂದು 15 ಆರ್ 1 ಮಂತಿಂದ ಹೋಗ್ತಾ ಇದ್ದಾಳೆ. ಅದು 6 ಮಂತ್ಸ್ ಆರ್ 3 ಮಂತ್ಸ್ ಕ್ಲಾಸಸ್ ಅನ್ಕೋತೀನಿ. ಅವಳು ಮಾಡ್ತಾ ಇರೋದು ಜಯನಗರಲ್ಲಿ. ವೀಕೆಂಡ್ ಮಾತ್ರ ಹೋಗ್ತಾಳೆ, ಸ್ಯಾಟರ್ಡೆ ಸಂಡೇ. ವೀಕ್ ಡೇಸ್ ಅವಳು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ವೀಕೆಂಡ್ ಕ್ಲಾಸಸ್ ತೊಗೊಂಡಿದ್ದಾಳೆ. ಸೊ ಅವಳು ಹೋಗ್ತಾ ಇರೋ ಕ್ಲಾಸಸ್ ಮೇಡಮ್ ಬಂದು ಫುಲ್ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್. ಆಲ್ಮೋಸ್ಟ್ 16 to 18 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆಯಂತೆ ಮೇಡಮ್ಗೆ. ಸೊ ನನಗೆ ಪರ್ಸ್ನಲಿ ನನ್ನ ಮೇಕಪ್ ಬಗ್ಗೆ ಹೇಳೋದಾದರೆ, ನನ್ನ ಫೇಸ್ಗೆ ಅಷ್ಟು ಮೇಕಪ್ ಸೂಟ್ ಆಗೋದಿಲ್ಲ ಅನಿಸುತ್ತೆ. ತುಂಬ ಜನ ಹಾಗೆ ಹೇಳ್ತಾರೆ. ನಾನು ಈ ಥರ ಎಲ್ಲ ಮೇಕಪ್ ಮಾಡಿದಾಗ, ಜಾಸ್ತಿ ಕಾಸ್ಮೆಟಿಕ್ಸ್ ಯೂಸ್ ಮಾಡಿದಾಗ ಒಂಥರ ನಿನ್ನ ಮುಖ ಎಲ್ಲ ಜಾಸ್ತಿ ಮೇಕಪ್ ಮಾಡಿರೋ ಥರ ಅನ್ನಿಸ್ತಿದೆ ಅಂತ. ನಾನು ನಾರ್ಮಲಾಗಿ ನಾನು ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡ್ರೆ ನನಗೆ ಸಮಾಧಾನ. ನನ್ನ ಮದುವೆನಲ್ಲೂ ಹಾಗೆ ಆಗಿತ್ತು. ಪಾರ್ಲರ್ ಅವ್ರನ್ನ ಕರೆಸಿದ್ದೆ ನಾನು ಮೇಕಪ್ಪಿಗೆ ಅಂತ. ಕ್ಯಾಮ್ರಾಮನ್ ಬಂದುಬಿಟ್ಟು ಫೋಟೋಗ್ರಾಫರ್ ನಮ್ಮಪ್ಪ ಹತ್ರ ಹೇಳ್ತಾ ಇದ್ರಂತೆ, ನಿಮ್ಮ ಮಗಳು ಹಾಗೇನೇ ಫೇಸ್ ಚೆನ್ನಾಗಿರುತ್ತೆ, ಏನಕ್ಕೆ ಇಷ್ಟು ಮೇಕಪ್ ಮಾಡಿಸಿದ್ದೀರಾ, ನಾಟಕದ ಕಂಪ್ನಿಯವ್ರ ಥರ ಕಾಣ್ತಾ ಇದ್ದಾರೆ ಅಂತ. ಸೊ ಹಾಗೆಲ್ಲ ಆಗುತ್ತೆ. ಸ್ಟಾರ್ಟಿಂಗ್ ಅಕ್ಕ ಮಾಡುವಾಗಲೂ ನನಗೆ ಹಂಗೆ ಅನ್ನಿಸ್ತು. ಏನೇ ಆದರೂ ಮೇಕಪ್ ಸೆಟ್ ಆಗೋದಕ್ಕೆ ಒಂದು ಮಿನಿಮಮ್ 20 to 30 ಮಿನಿಟ್ಸ್ ತೊಗೊಳತ್ತೆ. ಸೊ ನನಗೆ ಆ 20 to 30 ಮಿನಿಟ್ಸಲ್ಲಿ ನೋಡಿಕೊಂಡಾಗ ಮಿರರಲ್ಲಿ ಅದಿನ್ನೂ ಸೆಟ್ ಆಗಿರಲ್ಲ. ಒಂಥರ ಅನ್ನಿಸ್ತಿತ್ತು, ಈ ನಾಟಕದ ಕಂಪ್ನಿಯವ್ರು ಮೇಕಪ್ ಮಾಡ್ತಾರ ಅನ್ನಿಸ್ತಿತ್ತು. ಆಮೇಲೆ ಒಂದು 15 to 20 ಮಿನಿಟ್ಸ್ ಆದಮೇಲೆ ಅದು ಲೈಟಾಗಿ ಸೆಟ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮೇಕಪ್. ಅವಳು ಮಾಡಿದ್ದು ನನಗೆ ಬ್ರೈಡಲ್ ಮೇಕಪ್. ಆಲ್ ಆಫ್ ಅ ಸಡನ್ ಪ್ಲ್ಯಾನ್ ಮಾಡಿದ್ದು. ನಾನು ಅವ್ರ ಮನೇಲೇ ಇದ್ದೆ 1 ವೀಕ್. ಸೊ ಅವಳು ನಿನ್ನ ಮೇಲೆ ಫಸ್ಟ್ ಟ್ರಯಲ್ ನೋಡ್ತೀನಿ, ಮೇಕಪ್ ಮಾಡಿಸ್ಕೊ ಅಂತ ಅಂದ್ಲು. ಸೊ ಹಾಗಾಗಿ ಸ್ಯಾರಿ, ಬ್ಲೌಸು ಯಾವುದು ನಂದಲ್ಲ, ಎಲ್ಲ ಅವಳದೇನೆ. ಬ್ಲೌಸ್ ಸ್ವಲ್ಪ ಲೂಸ್ ಇದೆ, ಹೇಗೋ ಬ್ಯಾಲೆನ್ಸ್ ಆಯಿತು. ಇಲ್ಲಿ ಅವಳು ಫಸ್ಟ್ ನ್ಯಾಪ್ಕಿನ್ ಟವಲನ್ನು ಹಾಕೋದನ್ನ ಮರ್ತುಬಿಟ್ಟಿದ್ಲು. ನಾನು ಅದನ್ನೇ ಅವಳಿಗೆ ಕಮೆಂಟ್ ಕೊಡ್ತಾಯಿದ್ದೀನಿ. ಫಸ್ಟ್ ಮೇಕಪ್ ಆರ್ಟಿಸ್ಟ್ ಇದನ್ನೆಲ್ಲ ಮಾಡ್ಕೋಬೇಕು, ಈ ವಿಡಿಯೋ ನೋಡಿದ್ರೆ ನಿನ್ಗೆ ಅದನ್ನು ಕಮೆಂಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೆ. ಸ್ಟಾರ್ಟಿಂಗ್ ಅಲ್ವಾ, ಕೆಲವೊಂದು ಥಿಂಗ್ಸ್ ಮಿಸ್ ಆಗುತ್ತೆ. ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಆದಮೇಲೆ ಎಲ್ಲ ಸರಿಯಾಗುತ್ತೆ. ನನಗೆ ಮೇಕಪ್ ಇಷ್ಟ ಆಯಿತು. ಅವಳು ಫಸ್ಟು ಟೋನರೆಲ್ಲ ಹಾಕಿ ಫೇಸ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಆಮೇಲೆ ಮಾಯಿಶ್ಚರೈಸರ್ ಆ ಥರ ಎಲ್ಲ ಹಾಕಿ ಬೇಸ್ ಎಲ್ಲ ಕ್ರಿಯೇಟ್ ಮಾಡಿದ್ಲು. ಯೂಶ್ವಲಿ ನನಗೇನಂದರೆ, ನನಗೆ ಮೇಕಪ್ ನಾನು ಅಷ್ಟು ಮಾಡಲ್ಲ. ಸೊ ಹಾಗಾಗಿ ನಾನು ಮೇಕಪ್ ಐಟಮ್ಸು ಇಟ್ಕೊಂಡಿಲ್ಲ. ಮತ್ತು ನಾನು ಅಷ್ಟು ಮೇಕಪ್ ಮಾಡ್ಕೊಳ್ಳೋ ಪ್ರೊಸೀಜರು ನನಗೆ ಗೊತ್ತಿಲ್ಲ. ಬೇಸಿಕ್ ಏನು ಬೇಕೋ ಅಷ್ಟೇ ನಾನು ಮಾಡ್ಕೊಳ್ಳೋದು. ಯಾವ್ದಾದ್ರು ಫಂಕ್ಷನ್ಸ್ ಇದ್ರೂ ಅಷ್ಟೇನೆ ನಾನು ಐ ಶ್ಯಾಡೋ ಆ ಥರ, ಕಾಜಲ್ ಅದೆಲ್ಲ ಸ್ವಲ್ಪ ಹೆವಿ ಹಾಕ್ತೀನಿ ಅಷ್ಟೇನೆ. ಅದು ಬಿಟ್ಟರೆ ಕ್ರೀಮ್ಸ್ ಎಲ್ಲ ನಾನು ಜಾಸ್ತಿ ಕೋಟಿಂಗ್ ಕೊಟ್ಕೊಳ್ಳೋದು, ಶೇಡ್ಸ್ ಎಲ್ಲ ಹಾಕೋದು ಆ ಥರ ಎಲ್ಲ ನಾನು ಮೇಕಪ್ ಯಾವತ್ತೂ ಮಾಡ್ಕೊಂಡಿಲ್ಲ. ಬಟ್ ಇದು ಫಸ್ಟ್ ಟೈಮ್ ಅಕ್ಕ ಮಾಡಿದ್ದು. ಚೆನ್ನಾಗಿ ಅನ್ನಿಸ್ತು. ಎಲ್ಲ ಪ್ರಾಡಕ್ಟ್ಸ್ ಅವಳು ಇವಾಗ ಕ್ಲಾಸ್ಗೆ ಹೋಗ್ತಾ ಇರೋದ್ರಿಂದ ಎಲ್ಲ ಥರ ಬ್ರ್ಯಾಂಡಲ್ಲೂ ಇರಬೇಕು, ಎಲ್ಲ ಪ್ರಾಡಕ್ಟ್ಸ್ ಇರಬೇಕು ಅಂತ ನೈಕಾದಲ್ಲಿ ಒಂದಷ್ಟು ಕಾಸ್ಮೆಟಿಕ್ಸ್ನ ಆರ್ಡರ್ ಮಾಡ್ಕೊಂಡಿದ್ಲು. ಅದೆಲ್ಲ ಫಸ್ಟ್ ಟ್ರಯಲ್ ನನ್ನ ಮೇಲೇ ಎಲ್ಲ ಓಪನ್ ಮಾಡಿ ಹಾಗಾಗೇ ನನಗೆ ಯೂಸ್ ಮಾಡಿದ್ಲು. ಸೊ ಏನೋ ಒಂದು ಹೊಸದು ಮಾಡ್ತಿದ್ದಾಳೆ. ಅವಳು ಆರ್ಡರ್ಸ್ನ ಸದ್ಯಕ್ಕೆ ತೊಗೊಳ್ಳೋದಿಲ್ಲ. ಅವಳಿಗೆ 3 ಮಂತ್ಸ್ ಏನೋ ಟೈಮ್ ಇದೆ. ಸೊ ಹಾಗಾಗಿ ಫುಲ್ ತರೋ ಆದಮೇಲೆ ಆರ್ಡರ್ಸ್ ತೊಗೊಳಕ್ಕೆ ಆಫ್ಟರ್ ನವೆಂಬರ್ ಇಲ್ಲ ಡಿಸೆಂಬರ್ ಆದಮೇಲೆ ಅವಳು ತೊಗೊತಾಳೆ. ನಿಮ್ಗೆ ಯಾರಿಗಾದ್ರೂ ಮೇಕಪ್ ಬೇಕು ಅಂತ ಅನಿಸಿದ್ರೆ ಡೆಫಿನೆಟಾಗಿ ಇವಳ ಪೇಜ್ ಲಿಂಕ್ನ ನಾನು ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಅಪ್ಕಮಿಂಗ್ ಅದೇ ನಾನು ಹೇಳಿದ ನವೆಂಬರ್ ಮೇಲೆ. ಸೊ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಫೈನಲಾಗಿ ಗೊತ್ತಾಗುತ್ತೆ. ಅಟ್ ಲಾಸ್ಟ್ ನಾನು ಕೆಲವೊಂದು ಫೋಟೋಸ್ ಮತ್ತು ವಿಡಿಯೋ ಹಾಕಿದ್ದೀನಿ, ಆಫ್ಟರ್ ಮೇಕಪ್ ಹೇಗೆ ಕಾಣ್ತಿದೆ ಫೇಸ್ ಅಂತ. ಸೊ ನನಗೆ ಯಾವ ಥರ ಅಂದರೆ ಫುಲ್ ಶೈನಿ ಕಾಣಿಸ್ತಿತ್ತು ಸ್ಟಾರ್ಟಿಂಗ್ ಅವಳು ಮಾಡಿದಾಗ. ಏನೇ ಇಷ್ಟೊಂದು ಕ್ರೀಮ್ ಹಚ್ತಾ ಇದೆಯಾ, ಒಂದಾದ್ಮೇಲೆ ಒಂಥರ ಅನ್ನಿಸ್ತಿದೆ, ನನಗೆ ಇಚ್ಚಿಂಗ್ ಥರ ಆಗ್ತಾಯಿದೆ ಸ್ಕಿನ್ ಅಂತ ಅಂದೆ. ಇನ್ನೊಂದೇನೆಂದರೆ, ನಂದು ತುಂಬ ಸೆನ್ಸಿಟಿವ್ ಸ್ಕಿನ್ನು. ನಾನು ಪಾರ್ಲರ್ಗೆಲ್ಲ ಹೋದರೆ ಅವ್ರು ಜಸ್ಟ್ ಐಬ್ರೋಸ್ ಮಾಡೋದಕ್ಕೇ, ಮೇಡಮ್ ಏನಿಷ್ಟು ಸೆನ್ಸಿಟಿವ್ ಇದೆ ಸ್ಕಿನ್ನು, ನಮ್ಗೆ ಭಯ ಆಗುತ್ತೆ ಅಂತಾರೆ. ಸೊ ಅಷ್ಟು
ಅಷ್ಟು ಸೆನ್ಸಿಟಿವ್ ನನ್ನ ಸ್ಕಿನ್. ಹಾಗಾಗಿ ನಾನು ಯಾವುದೇ ಮೇಕಪ್ ಪ್ರಾಡಕ್ಟ್ಸ್‌ನು ಟ್ರೈ ಮಾಡೋದಿಲ್ಲ. ನನ್ನ ಸ್ಕೂಲ್ ಡೇಸ್, ಕಾಲೇಜ್ ಡೇಸಿಂದನೂ ನಾನು ಯೂಸ್ ಮಾಡ್ತಿರೋದು ಒಂದೇ ಸೋಪ್ ಆ್ಯಂಡ್ ಒಂದೇ ಕ್ರೀಮ್. ಏನಾದ್ರು ಫಂಕ್ಷನ್ಸ್ ಇತ್ತು ಅಂದರೆ ಫೌಂಡೇಶನ್ಸ್ ಆ ಥರ ಯಾವ್ದಾದ್ರು ಎಕ್ಸ್ಟ್ರಾ ಯೂಸ್ ಮಾಡ್ತೀನಿ ಅಷ್ಟೇನೆ. ನಾನು ತೊಗೊಂಡಿರೋ ಕೆಲವೊಂದು ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ ಅಂಥದ್ದನ್ನೆಲ್ಲ ಕೊಡ್ತೀನಿ, ನೀನೇ ಯೂಸ್ ಮಾಡ್ಕೊ ಅಂತ ಹೇಳಿದ್ದೀನಿ. ಸುಮ್ಮನೆ ಇಟ್ಟು ಡೇಟ್ ಎಕ್ಸ್ಪೈರ್ ಆಗಿ ಅದು ಯೂಸ್ಗೆ ಬರಲ್ಲ, ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ, ವೇಸ್ಟ್ ಆಗುತ್ತೆ. ಸೊ ಅವಳ ಹತ್ರ ಆದರೆ ಎಲ್ಲ ಥರ ಬ್ರ್ಯಾಂಡ್ ಐಟಮ್ಸು ಇರಬೇಕು. ಸೊ ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್, ಸೊ ಹಾಗಾಗಿ ತಂದ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಬಂದೆ ನಾನು. ಈ ಮಕ್ಕಳು ಕುಚೇಷ್ಟೆಗಳು ನೋಡಿ ಹಿಂದೆ ಏನೇನೆಲ್ಲ ಆಡ್ತಾಯಿದ್ದಾರೆ ಅಂತ. ಮಕ್ಕಳಿದ್ದಾಗ ಈ ಥರ ಪ್ರಾಡಕ್ಟ್ಸ್ ಎಲ್ಲ ಇಟ್ಕೊಂಡು, ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಇಟ್ಕೊಂಡು ಮಾಡೋದು ಕಷ್ಟ. ಒಬ್ಬರು ಒಂದು ಮುಟ್ಟಿದ್ರೆ ಇನ್ನೊಬ್ರು ಇನ್ನೊಂದು ಮುಟ್ತಾರೆ. ಅವ್ರಿಗೆಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸು, ನಟ್ಸು ಕೊಟ್ಟು ಕೂರಿಸಿದ್ವಿ, ಹಾಗಾಗಿ ಅವರೇನು ಚೇಷ್ಟೆ ಮಾಡಲಿಲ್ಲ. ವೈನಿಧಿ ಮೇಕಪ್ ಮಾಡ್ತೀನಿ ಅಂತ ಇದ್ಲು, ವಿಸ್ಮಯನೂ ಮೇಕಪ್ ಮಾಡ್ತೀನಿ ಅಂತ ಇದ್ಲು. ಆಮೇಲೆ ಅವರಿಬ್ಬರನ್ನು ಡೈವರ್ಟ್ ಮಾಡಿದ್ವಿ. ಸೊ ಅಕ್ಕ ಫಸ್ಟು ಬೇಸ್ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಫೌಂಡೇಶನ್ ಮತ್ತು ಐ ಮೇಕಪ್ ಸ್ವಲ್ಪ ಟೈಮ್ ಹಿಡಿತು. ಐ ಮೇಕಪ್ ಎಲ್ಲ ಮಾಡಿಕೊಂಡ್ಳು. ನನಗೆ ಯೂಶ್ವಲಿ ಹೇಗೆ ಅಂದರೆ, ನನಗೆ ಐ ಮೇಕಪ್ ತುಂಬ ಇಷ್ಟ ಆಗುತ್ತೆ, ಕಾಜಲೆಲ್ಲ ಹಚ್ಚೋದು. ನಾನು ಪರ್ಸ್ನಲಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಫೇಸ್ ಅಂದರೆ ಸ್ಕಿನ್ನಿಗೆ ನಾವು ಏನು ಕ್ರೀಮ್ ಪೌಡರ್ ಹಾಕ್ತೀವೋ ಬಿಡ್ತೀವೋ, ಬಟ್ ನನಗೆ ಕಣ್ಣು ಮತ್ತು ತುಟಿ ಇದೆರಡೇ ಹೈಲೈಟ್ ಅನಿಸುತ್ತೆ. ಕಣ್ಣಿಗೆ ಮತ್ತು ತುಟಿಗೆ ನಾವು ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಅಪ್ಲೈ ಮಾಡ್ತೀವಿ, ಅದ್ರ ಮೇಲೆ ನಮ್ಮ ಆಲ್ ಓವರ್ ಫೇಸ್ ಲುಕ್ ಕೊಡುತ್ತೆ ಅಂತ ಹೇಳ್ತೀನಿ. ನನಗೆ ಐ ಮೇಕಪ್ ಅಂದರೆ ತುಂಬ ಕಾಜಲೆಲ್ಲ ಹಾಕೋದು ಮತ್ತು ಮಸ್ಕರಾ, ಲ್ಯಾಶಸ್ ಎಲ್ಲ ಹಾಕಿ ಮಾಡೋದು, ಅದು ತುಂಬ ಇಷ್ಟ ಆಗುತ್ತೆ ನನಗೆ ಐ ಮೇಕಪ್. ಮತ್ತು ನೋಡಿ, ನೀವು ಏನೇ ಮೇಕಪ್ ಮಾಡಿ, ಎಷ್ಟೇ ಪ್ರಾಡಕ್ಟ್ಸ್ ಹಾಕಿ, ಕೊನೆಗೆ ಲಿಪ್ಸ್ಟಿಕ್ ಹಾಕಿದ್ರೇ ಅದು ಕಂಪ್ಲೀಟ್ ಅನ್ಸೋದು, ಒಂದು ಲುಕ್ ಬರೋದು. ಇದಿಷ್ಟು ಮೇಕಪ್ ಮಾಡಾದಮೇಲೆ ತುಟಿಗೆ ಲಿಪ್ಸ್ಟಿಕ್ಕೇ ಇಲ್ಲ ನೋಡಿ, ಅದು ಹೆಂಗೆ ಕಾಣಿಸ್ತಿದೆ ಅಂತ. ಸೊ ಅದಕ್ಕೆ ನಾನು ಪರ್ಸ್ನಲಿ ನಂಗೆ ಲಿಪ್ಸ್ಟಿಕ್ ತುಂಬ ಇಷ್ಟ ಆಗುತ್ತೆ. ಕಲೆಕ್ಷನ್ ಮಾಡೋದಾಗಲಿ, ಹಚ್ಕೊಳ್ಳೋದಾಗಲಿ ನನಗೆ ಇಷ್ಟ. ಮೇಕಪ್ಪಿಗೆ ನಾನು ಅಷ್ಟು ಪ್ರಿಫರೆನ್ಸ್ ಕೊಡೋದಿಲ್ಲ, ಪ್ರಾಡಕ್ಟ್ಸ್ಗಾಗಲಿ ಮತ್ತು ಮೇಕಪ್ ಮಾಡ್ಕೊಳ್ಳೋದಕ್ಕಾಗಲಿ. ಅವಳು ಅದನ್ನೇ ಅಂತ ಇದ್ಲು, ವಾರ ವಾರ ಬಂದುಬಿಡೆ, ಸ್ಯಾಟರ್ಡೆ ಸಂಡೇ ಎಲ್ಲ ಥರ ಟ್ರೈ ಮಾಡ್ತೀನಿ ಅಂತ. ಸರಿನಮ್ಮ ಆಯಿತು ಅಂತ ಹೇಳ್ಬಿಟ್ಟು ಬಂದೆ ನಾನು. ಈಗ ಅವಳು ನನಗೆ ಮಾಡಿರೋದು ಬ್ರೈಡಲ್ ಮೇಕಪ್ ಎಲ್ಲ ಆದಮೇಲೆ ಅಮ್ಮಂಗೆ ತೋರಿಸಿದ್ವಿ. ಅಮ್ಮ ಚೆನ್ನಾಗಿದೆ ಅಂತ ಅಂದರು. ಬ್ಲಷ್ ಎಲ್ಲ ಚೆನ್ನಾಗೇ ಅಪ್ಲೈ ಮಾಡಿದ್ಲು ಅವಳು. ಫಸ್ಟ್ ಟೈಮ್ ಮಾಡಿರೋದು ಚೆನ್ನಾಗೇ ಮಾಡಿದ್ಲು. ಸೊ ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ, ಏನೂ ಅಲ್ಲ, ಅಕ್ಕ ಮಾಡಿದ್ದನ್ನ ನಾನು ಹೇಳಿದ್ದೀನಿ ಅಷ್ಟೇ. ನೆಕ್ಸ್ಟ್ ಅವಳು ಯಾವುದಾದ್ರೂ ಮೇಕಪ್ ಮಾಡಿದರೆ ಡೆಫಿನೆಟಾಗಿ ನಿಮಗೆ ಅದು ಫೋಟೋಸ್ ಕೂಡ ನಾನು ಆ್ಯಡ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರು ಬೇಕು ಅಂತ ಅಂದರೆ ಅವಳನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆಫ್ಟರ್ ನವೆಂಬರ್ ಅದನ್ನು ಕೂಡ ಮೆನ್ಷನ್ ಮಾಡ್ತೀನಿ. ಯಾಕಂದರೆ ಫುಲ್ ತರೋ ಆದಮೇಲೆ ಆರ್ಡರ್ಸ್ನ ಆಕ್ಸೆಪ್ಟ್ ಮಾಡಬೇಕು. ಅರ್ಧಂಬರ್ಧ ಎಲ್ಲ ಮಾಡಿ ಕಸ್ಟಮರ್ಸ್ ಫೀಡ್ಬ್ಯಾಕ್ ನೆಗೆಟಿವ್ ಬಂದರೆ ಚೆನ್ನಾಗೂ ಅನಿಸಲ್ಲ, ಚೆನ್ನಾಗೂ ಇರಲ್ಲ. ಸೊ ಹಾಗಾಗಿ ನೋಡಿ, ಫೈನಲ್ ಲುಕ್ಕು ಲಿಪ್ಸ್ಟಿಕ್ ಹಚ್ಚಿದ ಮೇಲೇ ಅದಕ್ಕೊಂಥರ ಕಳೆ ಅಂತಾರಲ್ಲ ಆ ಥರ. ಅದು ಶೇಡ್ನ ಚೂಸ್ ಮಾಡ್ತಿಲ್ಲ ಅವಳು. ಇನ್ನೂ ಸ್ವಲ್ಪ ನ್ಯೂಡ್ ಕಲರ್ ತೊಗೊಂಡ್ಳು. ನಾನು ನನ್ನ ಪಿಂಕ್ ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ಬ್ರೈಟ್ ನೋಡು ಅಂದ್ಬಿಟ್ಟು ಈ ಕಲರ್ನ ತೆಗೆಸ್ಕೊಂಡು ಹಚ್ಚಿಸ್ಕೊಂಡೆ. ಸೊ ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತಾ ಇತ್ತು. ತುಂಬ ಝೂಮಲ್ಲೂ ನಾನು ವೀಡಿಯೋ ಮಾಡಿದ್ದೀನಿ, ಕ್ಲಿಪ್ಪಿಂಗ್ ನೆಕ್ಸ್ಟ್ ವೀಡಿಯೋ ಲಾಸ್ಟಲ್ಲಿ ಹಾಕಿರ್ತೀನಿ. ಇದು ನಮ್ಮದೆಲ್ಲ ಆದಮೇಲೆ ಮಕ್ಳಿಗೆ ಮಾಡೋಣ ಅಂದ್ಕೊಂಡ್ವಿ, ಹಠ ಮಾಡ್ತಾಯಿದ್ರು ಅಂತ. ಬಟ್ ಬೇಡ, ಮಕ್ಳಿಗೆ ಇದೆಲ್ಲ ಚೆನ್ನಾಗಿ ಅನಿಸಲ್ಲ ಇವಾಗಲೇ ಅಂದ್ಬಿಟ್ಟು ಅವ್ರಿಗೆ ಮಾಡಲಿಲ್ಲ ನಾವು. ಮತ್ತು ಇಷ್ಟೆಲ್ಲ ಟ್ರೆಡಿಷ್ನಲ್ಲಾಗಿ ರೆಡಿ ಆದಮೇಲೆ ಅದ್ರ ತಕ್ಕಂಗೆ ಜ್ಯುವೆಲ್ರೀಸು ಹಾಕ್ಕೋಬೇಕು. ನಾನು ಏನಂದರೆ ಏನೂ ತೊಗೊಂಡೋಗಿರಲಿಲ್ಲ, ಇದೇನು ಐಡಿಯಾನೇ ಇರಲಿಲ್ಲಲ್ಲ. ಸೊ ಹಾಗಾಗಿ ಅವಳ ಹತ್ರ ಏನೇನಿತ್ತು ಅದನ್ನೇ ಎಲ್ಲ ಹುಡುಕಿ, ಅವಳ ಹತ್ರ ಇಯರಿಂಗ್ಸ್ ಎಲ್ಲ ಕಲೆಕ್ಷನ್ಸ್ ಇರಲಿಲ್ಲ, ಅಷ್ಟು ಜುಮ್ಕಾಸ್ ಎಲ್ಲ. ಅದನ್ನೇ ಸ್ವಲ್ಪ ಹುಡುಕಿ ಇದ್ದಿದ್ರಲ್ಲಿ ಒಂದನ್ನು ಮ್ಯಾಚ್ ಮಾಡಿ, ಅವಳದೇ ಬ್ಯಾಂಗಲ್ಸ್ ಎಲ್ಲ ಅವಳದೇನೇ, ಸ್ವಲ್ಪ ಲೂಸ್ ಇತ್ತು, ಬಟ್ ಹೇಗೋ ಮ್ಯಾನೇಜ್ ಆಯಿತು. ಸ್ಯಾರಿನೂ ಅಷ್ಟೇ ಚೆನ್ನಾಗಿ ಕಾಣ್ತಾ ಇತ್ತು. ಅದು ಕಾಂಟ್ರಾಸ್ಟ್ ಮಾಡಿದ್ದು ನೋಡಿ, ಅದು ಬೇರೆ ಸ್ಯಾರಿ ಬ್ಲೌಸ್ ಮತ್ತು ಸ್ಯಾರಿನೇ ಬೇರೆ, ಬಟ್ ಎರಡೂ ಮ್ಯಾಚ್ ಆಯಿತು. ಮಧ್ಯ ಟಾಂಟ್ಗಳಂತೂ ಹೆವಿ ಟಾಂಟ್ಗಳು ಕೊಟ್ಕೊಂಡು ಮೇಕಪ್ ಮಾಡ್ಕೊಂಡಿದ್ದಾಯಿತು. ಆಲ್ಮೋಸ್ಟ್ 1 ಅವರ್ ಆಯಿತು ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ. ವೈನಿಧಿ ಬಂದು ಡಿಸ್ಟರ್ಬ್ ಮಾಡ್ತಾಯಿತ್ತು, ಆಟ ಆಡ್ತಾಯಿತ್ತು. 1 ಅವರೇನೋ, 1 ಅವರ್ 1.5 ಅವರ್ ಆಯಿತು ಮೇಕಪ್ ಮಾಡ್ಕೊಳ್ಳೋಷ್ಟರಲ್ಲಿ. ನಾನು ಅದೇ ಹೇಳ್ತಾ ಇದ್ದೆ, ಅವಳಿಗೆ ಕೈ ನೋವು ಬರಲ್ವೇನೆ ಅಂತ. ಬಟ್ ಏನೋ ಒಂದು ಸ್ಟಾರ್ಟಿಂಗ್ ಜೋಶಲ್ಲ, ಚೆನ್ನಾಗಿ ಬರಬೇಕು ರಿಸಲ್ಟ್ ಅನ್ನೋದಿರುತ್ತೆ ಯಾರಿಗಾದ್ರೂ.
ಸೊ ಹೀಗಿತ್ತು ಮೇಕಪ್. ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಯಾರೆಲ್ಲ ಇದ್ದಾರೆ ಅವರಿಗೆ ನನ್ನ ಯೂಟ್ಯೂಬ್ ಲಿಂಕ್ನ ಫಾರ್ವರ್ಡ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಅದು ಇದು ಮಾತಾಡ್ಕೊಂಡು ನಗ್ತಾ ಇದ್ವಿ. ಅಮ್ಮನೂ ಕೂಡ ಅಕ್ಕ ಮನೆಯಲ್ಲೇ ಇದ್ದರು. ಸೊ ಹಾಗಾಗಿ ಟೈಮ್ ಪಾಸ್ ಚೆನ್ನಾಗಾಯಿತು ಈ ಸಲ. ನಾನು ಆಲ್ಮೋಸ್ಟ್ 1 ವೀಕ್ ಅಲ್ಲೇ ಇದ್ದೆ, ಆಫೀಸಿಗೆ ರಜಾ ಇದ್ದಿದ್ದರಿಂದ. ಆಮೇಲೆ ಫೈನಲ್ಲಾಗಿ ಮೇಕಪ್ ಎಲ್ಲ ಆದಮೇಲೆ ಮೇಕಪ್ ಫಿಕ್ಸರ್ ಹಾಕಲೇಬೇಕು. ನಿಮಗೆ ಗೊತ್ತೇ ಇರುತ್ತೆ, ಇಷ್ಟು ಹೆವಿ ಮೇಕಪ್ ಮಾಡಿದ್ದೀವಿ ಅಂದಮೇಲೆ ಸ್ವೆಟ್ ಆಗೋದು, ಅದೆಲ್ಲ ಸ್ಮಡ್ಜ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಸೊ ಹಾಗಾಗಿ ಮೇಕಪ್ ಫಿಕ್ಸರ್ ಹಾಕಿಬಿಟ್ಟು ನೆಕ್ಸ್ಟು ಸ್ಪ್ರೇ ಮಾಡಿದ್ಲವಳು. ನೆಕ್ಸ್ಟು ಇಯರಿಂಗ್ ಅದೇ ನಾನು ಹೇಳಿದ್ನಲ್ಲ, ಸೊ ಮ್ಯಾಚ್ ಮಾಡಬೇಕಂತ ಇದೊಂದೇ ಜುಮ್ಕ ಇದ್ದಿದ್ದು. ಸೊ ಅದೇ ಜುಮ್ಕ ಹಾಕ್ಕೊಂಡೆ, ಬಟ್ ಅದು ಚೆನ್ನಾಗೇ ಕಾಣಿಸ್ತಾ ಇತ್ತು. ನಾನು ಹಂಗೆ ಅಂತ ಇದ್ದೆ, ನೋಡು ಎಲ್ಲ ಪ್ಲ್ಯಾನ್ ಮಾಡಿ ಹಾಕ್ಕೊತೀವಿ ನಾವು, ಆವಾಗಲೇ ಏನು ಚೆನ್ನಾಗಿ ಅನಿಸಲ್ಲ, ಇದೆಲ್ಲ ಅನ್ಪ್ಲ್ಯಾನ್ ಸಡನ್ನಾಗಿ ಸಿಕ್ಕಿದ್ದನ್ನು ಹಾಕ್ಕೊಂಡಿರೋದು, ಲುಕ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದೆ ನಾನು ಅವಳಿಗೆ. ಮತ್ತು ಎಲ್ಲ ಆದಮೇಲೆ ಇನ್ನೊಂದು ಸ್ವಲ್ಪ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತೀನಿ. ಬರೀ ಮೇಕಪ್ ಅಂದ ತಕ್ಷಣವೇ ಬರೀ ಮೇಕಪ್ ಒಂದು ಮಾಡಿಬಿಟ್ರೆ ಫುಲ್ ಅದೇನಂತಾರೆ, ಫುಲ್ ಒಂದು ಲುಕ್ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಓವರಾಲ್ ಲುಕ್ ಅಂತ ಹೇಳಿದ್ಲು. ಸೊ ಹಾಗಾಗಿ ಸ್ವಲ್ಪ ಹೇರ್ ಸ್ಟ್ರೈಟ್ನಿಂಗ್ ಕೂಡ ಮಾಡಿದ್ಲು, ಸ್ಪ್ರೇ ಎಲ್ಲ ಮಾಡಿಬಿಟ್ಟು. ಸೊ ಫೈನಲಾಗಿ ನಿಮ್ಗೆ ಹೇಗೆ ಕಾಣ್ತಿದ್ದೀನಿ ಅಂತ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದಷ್ಟು ಫೋಟೋಸ್ ಕೂಡ ತೆಕ್ಕೊಂಡ್ವಿ. ನಾವು ಹೊರಗಡೆ ತೆಕ್ಕೊಳ್ಳೋಣ ಅಂದ್ಕೊಂಡ್ವಿ, ಬಟ್ ಈವ್ನಿಂಗ್ ಆಲ್ಮೋಸ್ಟ್ ಒಂದು 7 o'clock ಥರ ಏನೋ ಅವಳು ಮಾಡಿದ್ದು, ಕತ್ತಲೆ ಆಗಿಬಿಟ್ಟಿತ್ತು. ಅವಳು ಅದೇ ಅಂತ ಇದ್ಲು, ನೆಕ್ಸ್ಟ್ ಮೇಕಪ್ ಮಾಡ್ಕೊಂಡಿದ್ದಾರೆ ಲಾಲ್ಬಾಗ್ ಆ ಥರ ಎಲ್ಲ ಹೋಗಿ ಫೋಟೋಶೂಟ್ ಮಾಡ್ಕೊಂಬರೋಣ ಕಣೆ ಅಂತ ಹೇಳ್ತಾ ಇದ್ಲು. ಸೊ ನೋಡೋಣ, ಟೈಮ್ ಸಿಕ್ಕಾಗ ಅದನ್ನು ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಿಮಗೆ ಮೇಕಪ್ ಇಷ್ಟ ಆಯಿತಾ? ಹೇಗೆ ಕಾಣ್ತಾ ಇದ್ದೀನಿ? ಬಿಫೋರ್ ಆಫ್ಟರ್ ಹೇಳಿ ನನಗೆ. ಬಿಫೋರ್ ಫೋಟೋನೂ ಹಾಕಿದ್ದೀನಿ, ಆಫ್ಟರ್ ಕೂಡ ಹಾಕಿದ್ದೀನಿ. ಸೊ ಮೇಕಪ್ ಚೆನ್ನಾಗಿ ಬಂದಿದೆಯಾ, ಏನಾದರೂ ಹೆಚ್ಚು ಕಡಿಮೆ ಇದೆಯಾ, ಎಲ್ಲ ಏನೇ ಇದ್ದರೂ ಕಮೆಂಟ್ ಮಾಡಿ. ಪಾಸಿಟಿವ್ ಆದರೂ ನೆಗೆಟಿವ್ ಆದರೂ. ಪಾಸಿಟಿವ್ ಹಾಕಿದ್ರೆ ಖುಷಿ, ನೆಗೆಟಿವ್ ಹಾಕಿದ್ರೆ ಅವಳು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಸ್ಟಾರ್ಟಿಂಗ್ ಕಲಿತಾ ಇರೋದು, 1 ಮಂತ್ ಆಗಿದೆ ಅಷ್ಟೇ. 1 ಮಂತಲ್ಲಿ ಅವಳು ಜಸ್ಟ್ ವೀಕೆಂಡ್ಸ್ ಅಷ್ಟೇ ಹೋಗ್ತಾ ಇರೋದು ಕ್ಲಾಸ್ಗೆ. ಸೊ ನೋಡಿ, ಹೀಗಿದೆ ನನ್ನ ಫೈನಲ್ ಲುಕ್. ಸ್ವಲ್ಪ ಪೋಸ್ ಗೀಸ್ ಎಲ್ಲ ಕೊಡು ಅಂದ್ಲು, ಸೊ ಕೊಟ್ಟಿದ್ದೀನಿ. ಚೆನ್ನಾಗಿ ಬಂದಿದೆ ಮೇಕಪ್. ಫಸ್ಟ್ ಟೈಮ್ ಅಲ್ವಾ, ನನಗೂ ಚೆನ್ನಾಗಿ ಅನ್ನಿಸ್ತು. ನಾನು ಮದುವೆಲೆಲ್ಲ ಮಾಡಿಸ್ಕೊಂಡಿದ್ದೀನಿ, ಬಟ್ ಹೆವಿ ಮಾಡಿಬಿಟ್ಟಿದ್ರು ನನಗೆ ಮದುವೆನಲ್ಲಿ. ಐ ಶ್ಯಾಡೋ ಎಲ್ಲ ಡಾರ್ಕ್ ಕಲರ್ಸ್ ಎಲ್ಲ ಹಾಕಿ ಒಂಥರ ಮಾಡಿಬಿಟ್ಟಿದ್ರು. ಅದಾದಮೇಲೆ ನಾನು ಈ ಥರ ಮೇಕಪ್ ಅಂತ ಯಾವುದೂ ಮಾಡಿಸ್ಕೊಂಡೇ ಇರಲಿಲ್ಲ. ನನಗಿಷ್ಟನೂ ಆಗಲ್ಲ ಪರ್ಸ್ನಲಾಗಿ. ನೋಡೋಣ ಮುಂದೆ ಬರುವ ವೀಡಿಯೋಗಳಲ್ಲಿ, ವ್ಲಾಗ್ಸ್ಗಳಲ್ಲಿ ಆ ಥರ ಏನಾದ್ರು ಮೇಕಪ್ ಮಾಡಿಸ್ಕೊಂಡ್ರೆ. ಅದು ಮೇಕಪ್ ಆರ್ಟಿಸ್ಟ್ ಬಂದು ಅಕ್ಕನೇ ಇರ್ತಾಳೆ. ಅವಳ ಮೇಕಪ್ ಇನ್ಸ್ಟಾಗ್ರಾಮ್ ಪೇಜ್ ಬಂದು ವಿಸ್ಮಯ ದ ಪ್ರಿನ್ಸಸ್ ಮೇಕ್ ಓವರ್ ಅಂತ. ನಾನು ಮುಂದೆ ಅದನ್ನು ಆ್ಯಡ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಈಗ ಸದ್ಯಕ್ಕೆ ಅವಳು ಆರ್ಡರ್ಸ್ ತೊಗೊಳ್ಳಲ್ಲ, ಸೊ ಹಾಗಾಗಿ ನಾನು ಅದನ್ನು ಹಾಕೋದಿಲ್ಲ. ಅವಳು ಸರ್ಟಿಫೈ ಆದಮೇಲೆ ಅವಳನ್ನ ಕೇಳಿಬಿಟ್ಟು ನಾನು ಲಿಂಕ್ ಆ್ಯಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.